ನಾನು ತೆಗೆದುಕೊಂಡಿರುವ ವಿಷಯ ಗಣಿತ. ಇಂದು ನಾನು 5ನೇ ಪ್ರಶ್ನೆ ಓದುತ್ತೇನೆ. ಮುಂದಿನ ಸಂದರ್ಭಗಳಲ್ಲಿ ಪೂರ್ಣಾಂಶ ಕಂಡುಹಿಡಿಯಿರಿ. 5ನೇ ಪ್ರಶ್ನೆಯಲ್ಲಿ ಎ ಆಪ್ಷನ್ ಅನ್ನು ನಿಮಗೆ ನಾನು ತಿಳಿಸಿಕೊಡುತ್ತೇನೆ. ಪೂರ್ಣಾಂಶದ 5% 600 ಆಗಿದೆ. ನಮಗೆ ಪೂರ್ಣಾಂಶ ಗೊತ್ತಿಲ್ಲ, ಅದಕ್ಕೆ Z ಆಗಿರಲಿ. 5% ಇದೆ ಅಲ್ವಾ, 5% 100, ಶೇಕಡ ಅಂದರೆ 100, ಅದಕ್ಕೆ 100. Z 600 ಆಗಿರಲಿ. ಈಗ Z = 600 × 100/5, ಶೇಕಡ 100 ಅಲ್ವಾ, ಅದಕ್ಕೆ 100. 6 × 100 ಮಾಡಿದಾಗ 60,000 ಆಗುತ್ತೆ. ಬೈ 5. 5 ಒಂದ್ಲೆ 5ರಲ್ಲಿ 6 ಇಲ್ಲ, ಅದಕ್ಕಿಂತ ಚಿಕ್ಕ ಸಂಖ್ಯೆ 5 ಇದೆ, ಅದಕ್ಕೆ 5 ಒಂದ್ಲೆ 1 ಉಳಿತು, 10 ಆಯಿತು. 5 2 10, ಇವು 3 ಸೊನ್ನೆ ಕೂಡಿಸಿದ್ರೆ 12,000 ಆಗುತ್ತೆ, ಅದಕ್ಕೆ Z 12,000 ಉತ್ತರ. 5ನೇ ಪ್ರಶ್ನೆಯಲ್ಲಿ ಬಿ ಲೆಕ್ಕ ತಿಳಿಸಿಕೊಡುತ್ತೇನೆ. ಪೂರ್ಣಾಂಶದ 12% ರೂಪಾಯಿ 1080 ಆಗಿದೆ. ನಮಗೆ ಪೂರ್ಣಾಂಕ ಸಂಖ್ಯೆ ಗೊತ್ತಿಲ್ಲ, ಹಾಗಾಗಿ ನಾವು Z ಆಗಿರಲಿ ಅಂತ ಬರೀಕೊಳ್ಳೋಣ. ಹಾಗಾಗಿ 12% ಇದೆ, 12/100, ಶೇಕಡ ಸಂಖ್ಯೆ 100. Z = 1080. ಇಲ್ಲಿ 1080 1,08,000 / 12, 1,08,000. 12 ಒಂದ್ಲೆ 12 9 108. ಇಲ್ಲಿ 3 ಸೊನ್ನೆ ಇದೆ, 9,000 ಅಂತ ಬರ್ಕೊಳ್ಳೋಣ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು. ಧನ್ಯವಾದಗಳು.